ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ. ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನರನ್ಸ್, ಅ ಡೈಲಿ ಬ್ರೆಡ್, ಅ ಡೈಲಿ ಫುಡ್. ಲಲಿತಾ ಜ್ಯುವೆಲರೀಸ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಮನುಷ್ಯನನ್ನ ತೃಪ್ತಿಪಡಿಸಬಹುದು ಹೇಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆಹಾರದಿಂದ ಎಟ್ ಎ ಟೈಮ್ ಅಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಂತಹ ಅತಿಥಿ ಶ್ರೀಮತಿ ವಜ್ರಾಕ್ಷಿ ಅವರು ನಮಗೆ ಯಾವ ರೀತಿಯ ಹೊಸ ಅಡುಗೆಯನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಶ್ರೀಮತಿ ವಜ್ರಾಕ್ಷಿ ಅವರಿಗೆ. ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೆಲ್ಕಮ್. ಓಕೆ, ಸೊ ನೀವು ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಅಡಿಗೆ ಮಾಡೋದು ಅಷ್ಟೇ. ಓಕೆ, ಸೊ ಹೋಮ್ ಮೇಕರ್ ಆಗಿದ್ದೀರಾ? ಹೋಮ್ ಮೇಕರೇ. ಓಕೆ, ಸರಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೀತಿಯ ಹೊಸ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ರಿ? ಹೊಸದೇನಲ್ಲ, ಹಳೆಯದ್ದೇ ಮಾಡೋದು. ಹೌದಾ? ಓಕೆ, ಸರಿ. ಬಟ್ ವಿಭಿನ್ನವಾಗಿ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀರಾ. ಸರಿ, ಹಾಗಾದ್ರೆ ಕೆಸುವಿನ ಇದು ಪತ್ರೊಡೆ ಮಾಡ್ತಾ ಇದ್ದೀರಾ? ವಾವ್, ಆಲ್ಮೋಸ್ಟ್ ನನಗಂತೂ ತುಂಬಾ ಫೇವ್ರೇಟ್ ಪತ್ರೊಡೆ. ಸೊ ಎಲ್ರಿಗೂ ಇಷ್ಟ ಆಗ್ತದೆ. ಅದು ಖಾರ ಉಂಟಲ್ಲ. ಹೌದು ಹೌದು, ಇವನ್ ಅದು ಆ ಒಂದು ಪತ್ತಾದಿಂದ ಮಾಡುವಂತ. ಸರಿ, ಹಾಗಾದ್ರೆ ಆರೋಗ್ಯಕ್ಕೂ ಒಳ್ಳೇದು. ಸರಿ, ಆರೋಗ್ಯಕ್ಕೂ ಅದು ತುಂಬಾ ಒಳ್ಳೇದು ಅಂತ ಹೇಳಿದ್ರಿ. ಸರಿ, ಹಾಗಾದ್ರೆ ಅಡುಗೆ ಮನೆಗೆ ಹೋಗೋಣ. ಸರಿ. ಸೊ ವಜ್ರಮ್ಮ, ಇವತ್ತು ಯಾವ ರೀತಿಯ ಪತ್ರೊಡೆಯನ್ನ ಹೇಳ್ಕೊಡ್ತಾ ಇದ್ದೀರಿ ನಮ್ಗೆ? ಅದು ಕೆಸುವಿನ ಪತ್ರೊಡೆ ಮಾಡುದು. ಓಕೆ. ಅಕ್ಕಿ ಮತ್ತು ಅದಕ್ಕೆ ಕೆಸು ಹಾಕಿ ಅದಕ್ಕೆ ಮೆಣಸು, ಉಪ್ಪು ಮತ್ತೆ ಅರಸಿನ ಹಾಕಿ ಅದನ್ನು ಹರಿಬೇಕು. ಆಮೇಲೆ ಕೆಸು ಹಾಕಿ ಅದನ್ನು ಬೆರೆಸ್ಬೇಕು. ಸರಿ. ಆಮೇಲೆ ಪೀಸ್ ಮಾಡಿ ಆಮೇಲೆ ಈ ಎಲೆಯಲ್ಲಿ ಉಪ್ಪಳಿಗೆ ನಾವು ತುಳಿನಲ್ಲಿ ತಂದೊಲಿಗೆ ಅಂತ ಹೇಳ್ತೇವೆ. ಅದೇ ಬರುದು ನನಗೆ. ಓಕೆ, ಒಂದು ಟ್ರೆಡಿಷನಲ್ ಫುಡ್ ಹಾಗಾದ್ರೆ ಇವತ್ತು ನಮ್ಮ ವೀಕ್ಷಕರಿಗೆ. ಸೂಪರ್. ಮಳೆಗಾಲದಲ್ಲಿ ಇದು ಫಸ್ಟ್ ಮಾಡ್ಲೇಬೇಕು ಅಲ್ವಾ? ನಿಜವಾಗ್ಲೂ ನಂದು ಒನ್ ಆಫ್ ದ ಫೇವ್ರೇಟ್ ಫುಡ್ ಅಂತ ಹೇಳ್ತಾರೆ ಪತ್ರೊಡೆ ಅಂದ್ರೆ. ಸೊ ನಿಮ್ಗೆ ಇವಾಗ ಏನ್ ಬೇಕು ಅದಕ್ಕೆ? ಬೇಯಿಸುವುದು ಅದಕ್ಕೆ ಅಂತ ಹೇಳಿ. ಸರಿ, ತೊಂದರೆ. ಫೈನ್. ಸೊ ನಾನು ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸರಿ, ಮುಚ್ಚಳ ತೆಗೆಯಿರಿ. ಫೈನ್. ಸೊ ಇದೊಂದು ಅಪರೂಪದ ಫುಡ್ ಅಂತ ಹೇಳ್ಬೋದು ಅಲ್ವಾ? ಹೌದು. ಸೊ ಓಕೆ, ಹೀಗೆ ಇಟ್ಟು ಸರಿ, ಈ ಮೇಲೆ ಹೀಗೆ ಮಚ್ಚಿ ಇಡಬೇಕು. ಇದು ಕೈಯಲ್ಲೇ ಮಾಡ್ಲಿಕ್ಕೆ ಆಗುದು. ಓಕೆ, ಇಲ್ಲ ಇದರಲ್ಲೇ ಇಡುವ. ಸರಿ, ಹಾಗಾದ್ರೆ ನಿಮ್ಗಲ್ಲಿ ಇಡ್ಲಿಕ್ಕೆ ಬೇಕಾ? ಅದಕ್ಕೆ ಇಡ್ಲಿ. ಫೈನ್. ಸೊ ಅದ್ರ ಅಡಿಗೆ ಏನು ಹಾಕುದು ಬೇಡ, ಎಣ್ಣೆ ಏನಿಲ್ಲ, ಬೇಯಿಸುದು ಇದು ಅಷ್ಟೇ. ಇದು ಹೀಗೆ ಬಾಳೆ ಎಲೆಯಲ್ಲಿ ಸಹ ಹೀಗೆ ಇಟ್ಟು ಮಾಡಬಹುದು. ಮತ್ತೆ ತೆಕ್ಕಿ ಎಲೆ ಅಂತ ಉಂಟು, ಅದರಲ್ಲಿ ಸಹ ಇಟ್ಟರೆ ಒಳ್ಳೇದು. ಇದೆ, ಅದು ಸ್ವಲ್ಪ ಕೆಂಪಾಗ್ತದೆ, ಇದು ಸ್ವಲ್ಪ ಬಿಳಿಯೇ ಉಳಿತದೆ ಅಂತ ಇದರಲ್ಲಿ ಮಾಡುದು ಅಷ್ಟೇ. ಓಕೆ, ಈಗ ಮುಚ್ಚುದಲ್ಲ, ಬಿಸಿ ಆಯ್ತು. ಜೋರ್ನ ಇದರಲ್ಲಿ ಉರಿಯಲ್ಲಿ ಇರಲಿ, ಅದನ್ನ ಈಚೆ ಇಡಬೇಕಾ? ಹೌದು, ಫೈನ್. ಇದು ಚಿಕ್ಕದಲ್ಲಿ ಇರಲಿ. ಆಮೇಲೆ ಅದಕ್ಕೆ ಇಟ್ಟು ಆಮೇಲೆ ಇಲ್ಲಿ ಬಾಣಲೆ ಇಟ್ಟ ಮೇಲೆ
ದೊಡ್ಡದು ಮಾಡಬಾರ್ದು. ಸರಿ, ಮೀನ್ ವೈಲ್ ನೀವು ಅದನ್ನ ಫ್ರೈ ಮಾಡುವ ಅಂತ ಹೇಳ್ತಾ ಇದ್ದೀರಾ. ಹೌದು. ಸರಿ, ಓಕೆ ಫೈನ್. ಹರಿಬೇಕಲ್ಲ. ಹೌದು ಹೌದು, ಸರಿ. ಸೊ ನಿಮಗೆ ಅದಕ್ಕೆ ಇದು ಬೇಕಲ್ವಾ? ಎಣ್ಣೆ ಹಾಕ್ಬೇಕು. ಸರಿ, ಈ ಜೋರೆಲ್ಲ ಇರ್ಲಿ ಅಲ್ಲ? ಎಷ್ಟು ನಿಮಿಷ ಎಣ್ಣೆ ಹಾಕಿ ಇದಕ್ಕೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕ್ತಾ ಇದ್ದೇನೆ. ನಾನು ಅದನ್ನೇ ಯೂಸ್ ಮಾಡೋದು. ವಾವ್, ಹೆಲ್ದಿ ಆಯಿಲ್. ಸಾಕು ಮಗ. ಎಸ್. ಒಂದು ಎಸ್, ಇಲ್ಲ ಇಲ್ಲೇ ಇದೆ ಮ್ಯಾಮ್. ಮರದ ಹಾಂ, ಮೆಣಸು ಹಾಕಿದ್ದೇನೆ, ಸುರಿಗೆ ಎಣ್ಣೆ ಹಾಕಿದೆ, ಓಕೆ. ಆಮೇಲೆ ಮೆಣಸು ಹಾಕಿದೆ. ಸರಿ, 1 2 3 ಒಟ್ಟು 6 ಮೆಣಸನ್ನು ತಗೊಂಡಿದ್ದೀರಿ ಅಲ್ವಾ? 6-7 ಮೆಣಸು. 6-7 ಮೆಣಸಿದೆ. ಸೊ ಮೆಣಸನ್ನ ಫಸ್ಟಿಗೆ ಹುರ್ಕೊಳ್ಳುವಂಥದ್ದು ಅಲ್ವಾ? ಒಂದು ಗಿಡ್ಡ ಮೆಣಸು ಹಾಕ್ತೇನೆ. ಸರಿ. ಸೊ ಒಂದು ಗುಂಟ ಮೆಣಸು ಮತ್ತೆಲ್ಲ ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು. ಫೈನ್. ಸೊ ಇಂಥ ಒಂದು ಟ್ರೆಡಿಷನಲ್ ಫುಡ್ ಅನ್ನ ಮನೆಯಲ್ಲಿ ಮಾಡ್ತಾ ಇರ್ತೀರೇನೋ? ಹೌದೌದು. ಆಮೇಲೆ ಉದ್ದಿನ ಬೇಳೆ ಹಾಕ್ತೇನೆ. ಸರಿ. ಸೊ ಉದ್ದಿನ ಬೇಳೆ ಆಯ್ತು, ಉದ್ದಿನ ಬೇಳೆ ಹಾಕಿದೆ. ಫೈನ್. ಈಗ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಓಕೆ. ಆಮೇಲೆ ಈಗ ಜೀರಿಗೆ ಹಾಕ್ತಾ ಇದ್ದೇನೆ. ಫೈನ್. ಆಮೇಲೆ ಸಾಸಿವೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಫೈನ್. ಸ್ವಲ್ಪ ಜೋರಿರ್ಲಿ ಅಂತಲ್ಲ? ಮೆಲ್ಲ 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 ಇರಬೇಕು. ಇದು ಮಸಾಲೆ ಉರಿಯುವಾಗ ಎಷ್ಟು ಚಿಕ್ಕದಿದ್ರು ಅಷ್ಟು ಒಳ್ಳೇದು. ಆಮೇಲೆ ಇದು ಗಾಡಿ ಸೊಪ್ಪು, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಇನ್ನು ಬೆಂಕಿ ತೆಗಿಬೇಕು, ಆಫ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, ಕೊಡಿ, ನಾನು ಇದು ಮಾಡಿ. ಆಯ್ತು, ಮಾಡ್ಲಾ? ಆಯ್ತು. 2 ಮೆಂತ್ಯ ಹಾಕ್ತಾ ಇದ್ದೇನೆ. ಓಕೆ. ಮೆಂತೆನ ಆಲ್ರೆಡಿ ಇದು ಫ್ರೈ ಮಾಡಿ ತಂದಿದ್ದೇನೆ ಅದಕ್ಕೆ. ಸರಿ, ಓಕೆ. ಸಾಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಸೊ ಅಷ್ಟರೊಳಗೆ ಇದು ಬೇಯ್ತದೆ ಅಲ್ವಾ? ಹೌದು, ಸ್ವಲ್ಪ ತಣ್ಣಗಾಗಬೇಕು. ಇದು ಎಷ್ಟು ನಿಮಿಷ ಬೇಯಬೇಕು? ಅದು ಬೇಯ್ದು ಸ್ವಲ್ಪ. ಓಕೆ. ಅಂದಾಜು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಸಾಕು. ಆಯಿತು. ಮಿಕ್ಸಿ ಜಾರಿಗೆ ಹಾಕುವಾಗ ಬಿಸಿ ಬಿಸಿ ಇರಬಾರ್ದು. ಹೌದು, ಅದು ಬೇಗ ಹಾಳಾಗ್ತದೆ. ಸೊ ಮನೆಯಲ್ಲಿ ಮಕ್ಕಳಿಗೂ ಹೇಳಿಕೊಡ್ತೀರಾ ಅಂತ? ಅದೇ, ಇದು ಇನ್ನು ಮಿಕ್ಸಿ ಜಾರ್ ಕೊಡಿ ಒಂದು. ಸರಿ ಸರಿ. ಹಾಂ. ಸೊ ಇವಾಗ ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ. ಸರಿ. ಸೊ ಒಂದು ಕಡಿಯಷ್ಟು ತೆಂಗಿನಕಾಯಿಯನ್ನು ತುರಿದು ತಂದಿದ್ದೀರಿ. ಹೌದೌದು ಅಲ್ವಾ? ಹೌದು. ಸರಿ. ಸೊ ಇದು ಎಷ್ಟು ಪ್ರಮಾಣದಲ್ಲಿ ಅಕ್ಕಿಯನ್ನು ಇದು ಮಾಡಿದ್ರಿ, ಅರ್ದಿದ್ರಿ, ಗ್ರೈಂಡ್ ಮಾಡಿದ್ರಿ? ಇದು 1 ಲೋಟ. 1 ಲೋಟ. 1 ಲೋಟ. 1 ಲೋಟಕ್ಕೆ ಒಂದು ಅರ್ಧ ಕಡಿ. ಸಾಕು. ಆಮೇಲೆ ಈಗ ನಾನು ಮಸಾಲೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಹಿಂಗ ಹಾಕ್ತಾ ಇದ್ದೇನೆ. ಓಕೆ. ಸೊ ಕೊತ್ತಂಬರಿ, ಉದ್ದಿನ ಬೇಳೆ, ಈರುಳ್ಳಿ, ನೀರುಳ್ಳಿ, ಇದು ಸ್ವಲ್ಪ ಹುಳಿ. ಓಕೆ, ಆಯ್ತು. ಸರಿ. ಸ್ವಲ್ಪ ಅರಸಿನ ಬೇಕಿತ್ತು. ಸರಿ. ಅರುಣಾ ಮಸಾಲ ಅವ್ರದ್ದು ಅರಸಿನ ಹಾಕ್ತಾ ಇದ್ದೇನೆ. ಇಷ್ಟು ಬೇಕು? ಸಾಕು. ಸಾಕಲ್ಲ? ಸೊ ಇದಕ್ಕೆ ಇನ್ನೇನಾದರೂ? ಏನಿಲ್ಲ, ಇಷ್ಟು ಮಾಡಿ. ಇದನ್ನು ಸ್ವಲ್ಪ ಸಣ್ಣಗಾಗಬೇಕಾ? ತುಂಬ ನೀರು ಹಾಕಿ ಮತ್ತೆ ಮಾಡ್ಕೊಳ್ಳೋದು ಸಣ್ಣ? ಹಾಗೇನಿಲ್ಲಲ್ಲ, ಒಮ್ಮೆ ಹುಡಿ ಆಗಲಿ. ಒಮ್ಮೆ ಹುಡಿ ಆಗಲಿ ಸ್ವಲ್ಪ. ಸರಿ. ಟೈಟ್ ಮಾಡಿದ್ದೀರಾ? ಹಾಂ, ಮಾಡಿದ್ದೇನೆ. ಸ್ವಲ್ಪ ನೀರು ಹಾಕ್ಬೇಕು. ಆಯ್ತು. ಇನ್ನು ಒಳ್ಳೆಯದು ಸಣ್ಣ, ತುಂಬ ಸಣ್ಣ ಆಗಬೇಕಾ? ಹೌದೌದು. ಸಾಕು ಅಂತ ನೋಡಿ. ಮತ್ತು ಬೇಕು ಅಂದರೆ ಸಣ್ಣ ಮಾಡ್ಕೊಳ್ಳು. ಆಯ್ತಾಯ್ತು, ಸಾಕು 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 ಸಾಕು. ಓಕೆ. ಇದು ಈಗ ಬೇಯಬಹುದು. ಹಾಗಾದರೆ ಇಲ್ಲಿ ನಮಗೆ ಒಗ್ಗರಣೆಗೆ ಅದು ತೆಗೀರಿ. ಆಯ್ತು, ಸಾಕಾ?
ಅದಿರಲಿ ಹಾಗೆ. ಓಕೆ, ಸೊ ಇದೊಂದು 10 ನಿಮಿಷ ಸಾಕಾಗ್ತದೆ ಹಾಗಾದ್ರೆ ಅಲ್ವಾ? ಇದು ಅದು ಹಾಗೆ ಬೇಯ್ತಾ ಇರ್ತದೆ. ಸರಿ, ಇಲ್ಲಿ ಎಣ್ಣೆ ಸ್ವಲ್ಪ ಹಾಕಬೇಕು. ಹಾಂ, ಸೊ ಇವಾಗ ಫ್ರೈ ಮಾಡಲಿಕ್ಕಿದೆಯಲ್ಲ, ಸ್ವಲ್ಪ ಎಣ್ಣೆ ಹಾಕಬೇಕಲ್ಲ? ಹಾಂ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದಾನೆ. ಹೌದು. ಎಷ್ಟು ಬೇಕು ನೋಡಿ. ಹಾಂ, ಹಾಕ್ಲಾ? ಸಾಕು ಸಾಕು. ಸರಿ, ಒಗ್ಗರಣೆಗೆ ಆಯ್ತು. ಒಗ್ಗರಣೆಗೆ ಸ್ವಲ್ಪ ಈ ನೀರುಳ್ಳಿ ಹಾಕ್ತಾ ಇದ್ದೇನೆ. ಸರಿ, ಉಂಟು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಸರಿ, ಇದು ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇನೆ. ಸರಿ, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಅದರ ಮುಚ್ಚಳ ತೆಗೀರಿ ಇನ್ನು. ಫೈನ್. ಮಸಾಲೆಯನ್ನು ಇನ್ನು ಇದಕ್ಕೆ ಹಾಕ್ಲಿಕ್ಕೆ ಕಾಯ್ಬೇಕು. ಇದು ಸೊ ಆ್ಯಕ್ಚುಲಿ ನೀವು ಇದನ್ನ ಒಂದು ಸ್ವಲ್ಪವೇ ಹಾಕ್ತಾ ಹೋದ್ರಿ ಅಲ್ಲ, ಹೌದು. ನನಗೆ ನನ್ನ ಅಜ್ಜಿದೇ ನೆನಪಾಯ್ತು ಆ್ಯಕ್ಚುಲಿ. ನಮ್ಮ ಅಜ್ಜಿ ಅಮ್ಮ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸ್ಪೂನಲ್ಲಿ ಹಿಡಿದು ಅವ್ರು ಇದು ಮಾಡ್ತಾ ಇಲ್ಲ. ಇವಾಗ ನಾವೆಲ್ಲ ನಮಗೆ ಬೇಕಾಗುತ್ತೆ. ಅದರ ಟೇಸ್ಟ್ ಇರುವುದು ಕೈಯಲ್ಲಿ. ಈಗ ಈಗ ಸ್ಪೂನ್ ಆಗಿದೆ. ಓಕೆ, ಮೊದಲಿದ್ದ ಹಾಗೆಲ್ಲ ನಾವು ಎಂತ ಕೈಯಲ್ಲಿ ಬಿಸಾಡಿದ್ರೆ ಅದಕ್ಕೊಂದು ಟೇಸ್ಟ್ ಬರ್ತದೆ, ಓಕೆ, ರುಚಿ ಬರ್ತದೆ. ಹಾಂ, ಆಯ್ತು. ಸೊ ಅವರ ಇದನ್ನು ಹಾಕೋದು. ಸ್ವಲ್ಪ ನೀರು ಹಾಕ್ಬೋದು. ಹಾಕ್ಬೇಕು. ಅದಕ್ಕೆ ಹಾಕಿ ಫೈನ್. ಈಗ ಸ್ವಲ್ಪ ನಾನು ನೀರುಳ್ಳಿ ಹಾಕ್ತಾ ಇದ್ದೇನೆ. ಸರಿ, ಸ್ವಲ್ಪ ಹಿಂಗ ಹಾಕ್ತಾ ಇದ್ದೇನೆ. ಸರಿ, ಸ್ವಲ್ಪ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಸಾಕಾ? ಸಾಕು. ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದು ಕುದಿಬೇಕು. ಇದು ಕುದಿಯುವಾಗ ಅದನ್ನೆಲ್ಲ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಅದು ಇಷ್ಟು ಅದಕ್ಕೂ ಆಗ್ತದೆ. ಹಾಕಿದ್ದೀರಿ ಇದು ಗಟ್ಟಿ ಆಗ್ತದೆ. ಆಗ್ತದೆ. ಹಾಂ, ಮುಚ್ಚಳ ಇದೆ ಅಂತೆ. ಸರಿ, ಜೋರು ಇರಲಿ. ಇದು ಜೋರೇ ಬೇಕು. ಅದು ಕುದೀಲಿ, ಬೇಕಲ್ಲ ಸಾಂಬಾರು. ಯೂಶ್ವಲಿ ನಾನು ಕಟ್ ಮಾಡ್ತಾ ಇದ್ದೇನೆ, ನೋಡ್ತೇನೆ. ಸೊ ಅದನ್ನು ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದೀರಾ ಅಲ್ವಾ? ಪೀಸ್ ಮಾಡಿ ಹಾಕ್ತಾ ಇದ್ದೇನೆ. ಓಕೆ, ಇದೊಂಥರ ಡಿಫ್ರೆಂಟ್ ಆಗಿದೆ, ವಿಭಿನ್ನ ಶೈಲಿಯಾದಂತಹ ಪತ್ರೊಡೆ ಅಂತ ಹೇಳ್ಬೋದು ಅಲ್ವಾ? ಸೊ ನಾನು ತಿಂದಂತಹ ಪತ್ರೊಡೆ ಬೇರೆ. ಐ ಮೀನ್ ಹೌದು, ಅದು ಒಗ್ಗರಣೆಗೆ ಹಾಕಿದ್ರೆ ಓಕೆ, ಅದು ಪೀಸೇ ಇರಬೇಕು. ಅದು ಎಣ್ಣೆಯಲ್ಲಿ ಹಾಕೋದು. ಓಕೆ, ಇದು ಮಸಾಲೆಯಲ್ಲಿ ಹಾಕೋದು. ಊಟಕ್ಕೂ ಆಗ್ತದೆ, ಈಗೆಯೂ ಆಗ್ತದೆ. ಓಕೆ, ಇದು ಸಣ್ಣದು ಮಾಡಿ, ಸಣ್ಣದು ಮಾಡಿ. ಉರಿ ಸಣ್ಣದು ಮಾಡ್ಲಾ? ಹೌದು. ನೀರು ಬೇಕಾ ಇದಕ್ಕೆ? ಬೇಡ 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 ಬೇಡ. ಉಪ್ಪು ಏನಾದರೂ ಬೇಕಿತ್ತ? ಏನು ಬೇಡ, ಒಮ್ಮೆನೆ ಹಾಕೋದು. ಎರಡನೇ ಸರಿ ಹಾಕ್ಲಿಕ್ಕೆ ಗೊತ್ತಿಲ್ಲ. ಸೊ ಒಂದು ಆ ಕಾನ್ಫಿಡೆಂಟ್ ತೆಗೆದು ಹಾಕುವಂಥದ್ದು ಅಲ್ಲ? ಅಂದ್ರೆ ಇದು ಗಟ್ಟಿಯಲ್ಲಿ ಸಹ ಉಪ್ಪುಂಟಲ್ಲ, ಹೌದು. ಆದ ಕಾರಣ ಅದನ್ನಲ್ಲಿ ಎಳೆಯುವಾಗ ಇದು ಈಚೆ ಇದನ್ನು ಎಳೀತದೆ ಅಷ್ಟೇ. ಖಾರ ಎಳೆಯುವಾಗ ಉಪ್ಪು ಈಚೆ ಬರ್ತದೆ. ಇದೇ ಸ್ವಲ್ಪ ತೆಲುವು ಮಾಡಿದರೆ ಇವತ್ತು ಮಾಡಿ ನಾಳೆ ತಿನ್ಬಹುದು. ಓಕೆ, ಇವತ್ತೇ ತಿನ್ಬೇಕಾದ್ರೆ ಹೀಗೆ ಇರಬೇಕು. ಟೆಕ್ಸ್ಚರ್ ನೀವು ಹೇಳುವಂಥದ್ದು ಅದು ಸ್ವಲ್ಪ ದಪ್ಪವೇ ಇರಬೇಕು. ದಪ್ಪವೇ ಇರಬೇಕು. ಸೊ ಇವತ್ತು ಉಪ್ಪಳಿಗೆ ಎಲೆಯಲ್ಲಿ ಮಾಡಿರುವಂಥದ್ದಲ್ಲಿ ನೀವು ಕೆಸುವಿನ ಎಲೆಯನ್ನು ಅದಕ್ಕೆ ಕಟ್ ಮಾಡಿ ಹಾಕಿದ್ದೀರಿ ಅಲ್ವಾ? ಹೌದು. ಸರಿ, ಎಷ್ಟು ಕೆಸುವಿನ ಎಲೆ ತಗೊಂಡಿದ್ದೀರಿ? ಒಂದು 6-7 ಕೆಸುವಿನ ಎಲೆ. ಸೊ ಅದನ್ನ ಫ್ರೈ ಮಾಡಿ ಹಾಕಿದ್ದೀರಾ? ಅಲ್ಲ, ಏನಿಲ್ಲ, ಜಸ್ಟ್ ಹಾಗೆ ಕಟ್ ಮಾಡಿ ಹಾಕಿ. ಹುಳಿ, ಉಪ್ಪು, ಮೆಣಸು ಹಾಕಿ ಅರಿಬೇಕು. ಓಕೆ, ಆಮೇಲೆ ಕೆಸು ಹಾಕಿ ಕಲಡಿಸ್ಬೇಕು.
ಇದಕ್ಕೆ ಸ್ವಲ್ಪ ಮುಚ್ಚಳ ಇಡ್ತೀನಿ. ಫೈನ್. ತೆಗಿತಾ ಇದ್ದೇನೆ. ಓಕೆ, ಹಾಗಾದ್ರೆ ಈಗ ಮುಚ್ಚಳ. ಸಾಕೇನೋ ಅಲ್ವಾ? ಅಲ್ಲ, ನೋಡುವ. ಓಕೆ. ಅದರ ಅಡಿಯಲ್ಲಿ ಹಿಡಿಬಾರ್ದಲ್ಲ, ಅದು ಒಳ್ಳೆ ಬೇಯಬೇಕಲ್ಲ. ಹೌದು. ಸೊ ಆಲ್ರೆಡಿ ಬೆಂದಿದೆ, ಬಟ್ ಆದ್ರೂ ಇದ್ರೊಟ್ಟಿಗೆ ಅದನ್ನ ಮಿಕ್ಸ್ ಮಾಡುವಂಥದ್ದು ಅಲ್ವಾ? ಹೌದಾ. ಸರಿ. ಸೊ ಒಂಥರ ಡಿಫರೆಂಟ್ ಟೈಪ್ ಆಗಿರುವಂತಹ ಒಂದು ಪತ್ರೊಡೆಯ ವಿಧಾನ ಅಲ್ವಾ? ಆಯ್ತು, ಓಕೆ, ರೆಡಿ ಆಯ್ತು. ಓಹೋ, ಘಮ ಘಮಿಸ್ತಾ ಇದೆ. ಹಾಗಾದ್ರೆ ಸರ್ವ್ ಮಾಡ್ತೀರಾ? ಹಾಂ, ಓಕೆ. ಪತ್ರೊಡೆ ಮಾಡಿ ಆಯಿತು, ಕೆಸುವಿದ್ದು. ಓಕೆ, ತಿಂದು ಹೇಗಿಂತ ಅಂತ ಹೇಳಬೇಕು. ಸರಿ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಒಂಥರ ವಿಭಿನ್ನವಾಗಿ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ನಮ್ಮ ಅಜ್ಜಿ ಕಾಲದಿಂದಲೂ ಇದೊಂದು ಪತ್ರೊಡೆ ಅಂದರೆ ಓಕೆ, ಹಾಂ, ಈ ಥರ ಹೌದು. ಮಳೆಗಾಲದಲ್ಲಿ ಒಂದು 5-6 ಸಾರಿ ಮಾಡಬೇಕು. ಓಕೆ. ಸೊ ಆರೋಗ್ಯಕ್ಕೂ ತುಂಬ ಆರೋಗ್ಯಕ್ಕೆ ಆ ತುಂಬ ಟೈಮಲ್ಲಿ, ಆ ವೆದರಿಗೆ ಅಲ್ವಾ? ಹೌದು. ಓಕೆ, ಥ್ಯಾಂಕ್ ಯು. ಸೊ ವೀಕ್ಷಕರೇ, ರುಚಿಯಾದ ಘಮ ಘಮಿಸ್ತಾ ಇರುವಂತಹ ಪತ್ರೊಡೆ ಸಿದ್ಧವಾಗಿದೆ. ಇದನ್ನ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಸಾಲೆ ಪತ್ರೊಡೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಉಪ್ಪು, ಒಣಮೆಣಸು ಹಾಕಿ ನುಣ್ಣಗೆ ದಪ್ಪನೆ ರುಬ್ಬಿಕೊಂಡು ಹೆಚ್ಚಿದ ಕೆಸುವಿನ ಎಲೆ, ಅರಿಶಿನ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಟೀಕ್ ಎಲೆಯ ಮೇಲೆ ಒಂದು ಮುದ್ದೆ ಹಿಟ್ಟನ್ನು ಇಟ್ಟು ಎಲೆಯನ್ನು ಮಡಚಿಕೊಂಡು ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸು, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿಯನ್ನ ಒಂದಾದ ಮೇಲೊಂದು ಹಾಕಿ ಹುರಿದು ಬೆಳ್ಳುಳ್ಳಿ, ಹುರಿದ ಮೆಂತೆ ಚಿಟಿಕೆಯಷ್ಟು ಹಾಕಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ತೆಂಗಿನ ತುರಿ ಸೇರಿಸಿ ಚಿಟಿಕೆ ಹಿಂಗು, ಹೆಚ್ಚಿದ ಈರುಳ್ಳಿ, ಹುಣಸೆಹಣ್ಣು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಈರುಳ್ಳಿ, ಹಿಂಗು, ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಹಿಟ್ಟನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಮಸಾಲೆಗೆ ಸೇರಿಸಿ ಬೇಯಿಸಿಕೊಳ್ಳಿ. ಈಗ ಮಳೆಗಾಲದ ಸ್ಪೆಷಲ್ ಮಸಾಲೆ ಪತ್ರೊಡೆ ಸವಿಯಲು ಸಿದ್ಧ. ಸೊ ವೀಕ್ಷಕರೇ, ರುಚಿಯಾದಂತಹ ಘಮ ಘಮಿಸ್ತಾ ಇರುವಂತಹ ಪತ್ರೊಡೆ ಆಲ್ರೆಡಿ ಸಿದ್ಧ ಆಗಿದೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡು ಆಯ್ತು. ಇವಾಗ ಮತ್ತೊಂದು ಹೊಸ ರುಚಿನ ಹೇಳ್ಕೊಡೋ ಮೊದಲು ಬ್ರೇಕ್ ತಗೊಳ್ಳೋಣ ಬನ್ನಿ. ವೀಕ್ಷಕರೇ, ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲ್ಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಇದೀವಾಗಲೇ ಟ್ರೆಡಿಷನಲ್ ಫುಡ್ ಹೌದು, ಪತ್ರೊಡೆಯನ್ನ ಹೇಳ್ಕೊಟ್ರಿ, ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಮಾಡೋದು ಹೇಗೆ ಅಂತ. ಸೊ ಈಗ ಯಾವ ರೀತಿಯ ಅಡುಗೆನ ಹೇಳ್ಕೊಡ್ತಾ ಇದ್ರ? ಏನ್ ಮಾಡ್ತಾ ಇದ್ದೀರಾ? ಕೋಕಮ್ ಅಂತ ಹೇಳ್ತೇವೆ. ಓಕೆ, ಮತ್ತೆ ಪುನರ್ಪುಲಿ ಅಂತ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹೇಳ್ತೇವೆ. ಇದು ಅದರ ಕೊಡಿ ಗಿಡದ. ಓಕೆ, ಅದರಲ್ಲಿ ಚಟ್ನಿ ಮಾಡೋದು. ಓಕೆ, ಓಕೆ. ಈ ಪುನಾರ್ ಪುಳಿಯ ಎಲೆಯ ಕೊಡಿ ಅದು ಅಲ್ವಾ? ಸೊ ಕೊಡಿಯ ಚಟ್ನಿಯನ್ನ ಹೌದು ಹೇಳಿ ಮಾಡೋದು ಅಂತ ಹೇಳ್ತಾ ಇದ್ದೀರಾ? ಸರಿ. ಅದಕ್ಕೆ ಸುರಿಗೆ ಒಂದು ಬಾಣಲೆ ಬೇಕು. ಓಕೆ, ಸರಿ. ಮತ್ತೆ ಈ ಪುನರ್ಪುಲಿ, ಅದೇ ಕೋಕಮ್ ಉಂಟಲ್ಲ, ಪುಲಿ ಉಂಟಲ್ಲ, ಹೌದು, ಅದನ್ನು ನೀರಿಗೆ ರಾತ್ರಿ ಹಾಕಿ ಬೆಳಿಗ್ಗೆ 4 ಗಂಟೆ 3:30-4 ಗಂಟೆಗೆ 1 ಲೋಟದಷ್ಟು ಕುಡ್ದು ಪುನಃ ಹೋಗಿ ಮಲಗಬೇಕು. ಓಕೆ. ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಮೇಲೆ ನೀರು ಕುಡಿಯುವುದಾದ್ರೆ ಸರಿ. ಆಮೇಲೆ ಕುಡಿದ್ರೆ ಇಲ್ಲಿ ಪಿತ್ತ ಇರ್ತದೆ. ಓಕೆ. ಅದು ಪಿತ್ತ ಜಾರಿ ಮೋಷನ್ ಅಲ್ಲಿ ಹೋಗ್ತದೆ. ಫೈನ್. ಸೊ ಪಿತ್ತ ಪ್ರಾಬ್ಲಮ್ಸ್ ಇದ್ದವರಿಗೆ ಒಂದನೇ ಮದ್ದು. ಅರಸಿನ ಮಂಡಿಗೆ ಅದು ಬರುವುದಿಲ್ಲ ಇದನ್ನು ಕುಡಿದ್ರೆ. ಓಕೆ. ಯಾವುದೂ ಬರುವುದಿಲ್ಲ, ಹೊಟ್ಟೆಯಲ್ಲಿ ಸಹ ಕ್ಲೀನ್ ಆಗ್ತದೆ.
ಮೋಷನ್ ಸಹ ಒಳ್ಳೆಯದಾಗಿ ಹೋಗ್ತದೆ. ಓಕೆ. ಸೊ ಇವಾಗ ಬಾಣಲೆ ಇಡೋದಾ? ಇಡಬೇಕು. ಸರಿ. ಅದು ಕೆಂಪಗಿದೆ, ಅದು ಕಾಯಿ ಕೆಂಪಗಿದೆ. ಓಕೆ. ಅದನ್ನು ಒಣಗಿಸುವುದು. ಸರಿ. ಒಣಗಿಸಿದರೆ ಅದು ಸಿಪ್ಪೆಯಲ್ಲಿ ಮತ್ತೆ ನೀರಿನ ತೊಳೆದು ಅದು ಓಕೆ ನೀರಿನಲ್ಲಿ ಹಾಕಿಡಬೇಕು. ಒಮ್ಮೆ ನೀರಿನಲ್ಲಿ ತೊಳೆದು ಹಾಕಬೇಕು. ಓಕೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ಸರಿ. ಸೊ ಅದಕ್ಕಿಂತಲೂ ಇದು ಕೊಡಿ ಸಿಗುವುದೇ ಕಷ್ಟ. ಅದಾದರೆ ಮಾರ್ಕೆಟಲ್ಲಿ ಸಿಗ್ಬೋದು. ಪುನರ್ ಪುಳಿಯ ಸಿಪ್ಪೆ ಸಿಗ್ತದೆ. ಹೌದು. ಸಿಗ್ತದೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕ್ತಾ ಹಾಕ್ತಾ ಇದ್ದೇವೆ. ಇದೆ. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ. ಎಷ್ಟು ಬೇಕು ಸಾಕು ನೋಡಿ. ಸಾಕು 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 ಸಾಕು. ಸೊ ಇದಕ್ಕಿನ್ನು ಇವಾಗ ಏನೆಲ್ಲ ಹಾಕ್ತಾ ಇದ್ದೀರಾ? ಸುರಿಗೆ ಸಾಸಿವೆ ಹಾಕ್ತಾ ಇದ್ದೇನೆ. ಸರಿ. ಸ್ಪೂನ್ ಬೇಕಾ? ಬೇಡ ಬೇಡ, ಕೈಯಲ್ಲೇ ಹಾಕುದು ನಾನು. ಸರಿ. ಹಾಂ. ಓಕೆ. ಆಮೇಲೆ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಓಕೆ. 1-2 ಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆ. ಅದು ಸ್ವಲ್ಪ ಪಟ ಪಟ ಅಂತ ಹೇಳ್ಬೇಕು. ಸರಿ. ಸೊ ಪಟ್ಟ 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 ಹೊಟ್ಟಿ. ಅದು ಸ್ವಲ್ಪ ಕೈ ಬರ್ತದೆ ಇಲ್ಲದಿದ್ರೆ. ಓಕೆ. ಆಮೇಲೆ ಉದ್ದಿನಬೇಳೆ ಹಾಕಬೇಕು 1-2 ಸ್ಪೂನ್. ಓಕೆ. ಆಮೇಲೆ ನಮ್ಮ ಒಗ್ಗರಣೆ ಸೊಪ್ಪು. ಹಾಂ ಹಾಂ. ಅದು ಎಷ್ಟು ಹಾಕಿದ್ರೂ ತೊಂದರೆ ಇಲ್ಲ. ಓಕೆ. ಒಳ್ಳೆ ಅದು ಔಷಧೀಯ ಪರಿಮಳ ಗುಣ ಬರ್ತದೆ. ಉಂಟು. ಹೌದು ಹೌದು. ಆಮೇಲೆ ಇದು ಸೊಪ್ಪು ಹಾಕಬೇಕು. ಎಂತ ಪುನರ್ ಪುಳಿ ಸೊಪ್ಪು ಹಾಕಿದೆ. ಸರಿ. ಒಂದಿಷ್ಟು ಹಾಕಿದ್ರೆ ಆಯಿತು. ಅದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಇನ್ನದು ನಂದಿಸಬೇಕು. ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಓಕೆ. ಸೊ 4 ಬೆಳ್ಳುಳ್ಳಿ ಹಾಕಿದ್ರಿ? 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. 2 ತುಂಡು ಸಣ್ಣ ಸಣ್ಣದು ಶುಂಠಿ ಹಾಕಿದೆ. ಓಕೆ. ಮತ್ತು 4 ಹಸಿಮೆಣಸು. ಆಮೇಲೆ ಸ್ವಲ್ಪ ತೆಂಗಿನ ತುರಿ. ಸೊ ಇದಕ್ಕೊಂದು ಒಂದು ಕಾಯಿಯಿಂದ ಅರ್ಧ ಕಡಿ ಸಾಕಾಗುತ್ತೆ ಅಲ್ವಾ? ಹೌದೌದು. ಅರ್ಧ ಕಾಲು ಸಿಕ್ಕಿದ್ರು ಸಾಕಾಗುತ್ತೆ. ಸೊ ಒಂದಿಷ್ಟು ಪುನರ್ ಪುಳಿಯ ಎಲೆಗೆ, ಕೊಡಿ ಎಲೆಗೆ ಒಂದು ಅರ್ಧದಷ್ಟು ಹಾಕಿದ್ದೀವಿ. ಹೌದು. ಸರಿ. ಆಮೇಲೆ ಇದು ಅದಕ್ಕೆ ಹುಳಿ ನೀರು ಮಾಡಿ ಹಾಕಬೇಕು. ಹಾಂ ಹಾಂ. ಮತ್ತು ಬೆಲ್ಲ. ಸೊ ಆಲ್ರೆಡಿ ಅದು ಹುಳಿ ಇರುತ್ತಲ್ಲ, ಅದಕ್ಕೆ ಅಷ್ಟು ಸಾಕಾಗೋದಿಲ್ಲ. ಚಟ್ನಿಗೆ ಸ್ವಲ್ಪ ಹುಳಿ ಹಾಕದಿದ್ರೆ ರುಚಿ. ಉಪ್ಪು, ಹುಳಿ, ಮೆಣಸು ಸರಿ 3 ಹಾಕದಿದ್ರೆ ಒಂದು ಪದಾರ್ಥ ಆಗುದಿಲ್ಲ. ಖಂಡಿತ. ಬಟ್ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬಹುದು. ಕಡಿಮೆ. ಹಾಂ. ಒಂದು ಜಾರ್ ಬೇಕು. ಸರಿ. ಇದನ್ನೀಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಓಕೆ. ಅದು ಮಿಕ್ಸಿಗೆ ಸ್ವಲ್ಪ ಬಿಸಿ ಆಗ್ತದೆ, ಅದಕ್ಕಾಗಿ ನಾನು ಸ್ವಲ್ಪ ಲೇಟ್ ಮಾಡೋದು. ಓಕೆ. ಅದೇ ಅಡಿಗೆ ಮಾಡಿದ ಕೈ ಉಂಟಲ್ಲ, ಅದು ಬಿಸಿ ತಾಗಿ 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 ಅದು ಬಿಸಿ ತಾಗೋದೇ ಇಲ್ಲ. ಅಗ್ನಿದೇವರಿಗೆ ಗೊತ್ತುಂಟು, ಇವಳು ಅಡಿಗೆ ಮಾಡುವವಳು, ನಾನು ನೋವು ಕೊಡಬಾರ್ದು ಅಂತ. ಹೊಸದಾಗಿ ಬಂದವರಿಗೆ ಬಿಸಿ ಅಂತ, ಬೆಂಕಿ ಅಂತ ಕಾಣ್ತದೆ. ನಾನಂದ್ರೆ ಸಣ್ಣದಿಂದಲೂ ಎಡಕೈಯಲ್ಲಿ ಮಾಡಿ ಅಭ್ಯಾಸ ಆಗಿದ್ದು. ಓಕೆ. ಸೊ ನೀವು ಲೆಫ್ಟಿ? ಎಲ್ಲ. ಈಗ ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ. ಆಮೇಲೆ ಹುಳಿ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ನೀರು ಮತ್ತೆ ಹಾಕುದಾ ಅಥವಾ ಈಗ ಹಾಕುದಾ? ಅಲ್ಲ, ನೀರು ಹಾಕಬೇಕು. ಹಾಕಿ. ಇನ್ನು ನೀರು ಹಾಕುದು. ಸೊ ಉಪ್ಪು, ಹುಳಿ, ಬೆಲ್ಲ. ಉಪ್ಪು, ಹುಳಿ, ಬೆಲ್ಲ, ಶುಂಠಿ. ಓಕೆ. ಮೆಣಸು ಮತ್ತೆ ಅದೆಲ್ಲ ಅದು ಪದಾರ್ಥ ಮಸಾಲೆಗೆ ಕಾಯುವಾಗಲೇ ಹಾಕಿದ್ದೇವಲ್ಲ. ಓಕೆ. ಈಗ ಇದು ಮಾಡಿ ಆಮೇಲೆ ನೀರು ಹಾಕುವ. ಸರಿ. ಸೊ ಸಣ್ಣ ಆಗಿರ್ಬೋದಲ್ಲ? ಸಾಕಂದ್ರೆ ಆಯಿತು ಅಂತ. ಸರಿ. ಹಾಗಾದ್ರೆ ಸೊ ಮೇಡಮ್ ನೋಡಿ, ಆಗಲಿಲ್ವಾ? ಆಗಿದೆ. ನಾನೀಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಗಮಿಸ್ತಾ ಇರುವಂತಹ ಇದು ಚಟ್ನಿ. ಇದು ಎಷ್ಟು ದಿವಸ ಸಹ ಫ್ರಿಜ್ಜಲ್ಲಿಟ್ಟು ಹಾಂ 1 ವಾರ ತನಕ ತಿನ್ಬಹುದು. ಓಕೆ. ಥ್ಯಾಂಕ್ ಯು.
ಪುನಾರ್ಪುಳಿ ಎಲೆಯ ಕೊಡಿ ಮಾಡಿದಂತಹ ಚಟ್ನಿ, ಡಿಫ್ರೆಂಟ್ ಆಗಿರುವಂತಹ ಚಟ್ನಿ. ಒಂದು ಗಂಜಿಗೆ, ಸಂತೋಷ್ ಅಕ್ಕಿಯ ಗಂಜಿಗೆ ಒಂದು ಸ್ಪೂನು ಚಟ್ನಿ ಇದ್ರೆ ಫುಲ್ಲು ಬಟ್ಟಲ್ ಖಾಲಿ ಆಗ್ತದೆ. ಖಂಡಿತ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ತುಂಬಾ ಒಳ್ಳೆಯದು, ನಿಜವಾಗ್ಲೂ ರುಚಿಯಾಗಿ ತುಂಬಾ ಕೇಳ್ಪಟ್ಟೆ. ಹೌದು, ತುಂಬಾ ಜನ ಹೇಳೋದನ್ನ ನಾನು ಮಾಡಿದ್ದೇನೆ, ತಿಂದಿದ್ದೇನೆ ಅಲ್ವಾ. ಸೊ ಗಮನಿಸ್ತಾ ಇರುವಂತಹ ಟ್ರೆಡಿಷನಲ್ ಸ್ಟೈಲ್ ಆಗಿರುವಂತಹ ಒಂದು ಈ ಚಟ್ನಿ ರೆಡಿ ಮಾಡಿ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ನಿಮಗೆ. ಆಯ್ತು. ಸೊ ವೀಕ್ಷಕರೇ, ಕೊಡಿ ಪುನಾರ್ಪುಳಿ ಎಲೆಯ ಕೊಡಿಯಿಂದ ಮಾಡಿದಂತಹ ಚಟ್ನಿ ಸಿದ್ಧವಾಗಿದೆ. ಸೊ ಇದನ್ನ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋಕಂ ಅಥವಾ ಪುನರ್ಪುಳಿ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಪುನರ್ಪುಳಿಯ ಚಿಗುರು ಹಾಕಿ ಹುರಿಯಿರಿ. ಬೆಂಕಿ ಆರಿಸಿದ ನಂತರ ಬೆಳ್ಳುಳ್ಳಿ, 4 ಹಸಿಮೆಣಸು, ತೆಂಗಿನ ತುರಿ, ಹುಣಸೆ ಹುಳಿ, ನೀರು, ಸ್ವಲ್ಪ ಬೆಲ್ಲ, ಉಪ್ಪು, ಶುಂಠಿ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಆರೋಗ್ಯಕರ ಕೋಕಂ ಚಟ್ನಿ ಸವಿಯಲು ಬಲು ಚೆನ್ನ. ಸೊ ವಜ್ರಮ್ಮ, ಇವತ್ತು ನಮಗೆ ಟ್ರೆಡಿಷನಲ್ ಸ್ಟೈಲ್ ಆಗಿರುವಂತಹ ಒಂದು ಅಡಿಗೆ 2 ರೆಸಿಪಿಯನ್ನು ಹೇಳಿಕೊಟ್ಟಿದ್ದೀರಿ. ತುಂಬ ಖುಷಿ ಆಗ್ತಾ ಇದೆ, ಗಮನಿಸ್ತಾ ಇದೆ, ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾ ಇದೆ. ಸೊ ಯಾವುದನ್ನ ಫಸ್ಟಿಗೆ ಟೇಸ್ಟ್ ಮಾಡುವ, ಇದನ್ನ ಮಾಡುವನ ಅಂತಲ್ವಾ? ಹೌದು. ಸೊ ಡಿಫ್ರೆಂಟ್ ಶೈಲಿಯಲ್ಲಿ ಪತ್ರೊಡೆ ಮಾಡಿದ್ದೀರಾ. ಫಸ್ಟ್ ಮಾಡಿದ್ದನ್ನೇ ಫಸ್ಟಿಗೆ ತಿನ್ಬೇಕು. ಖಂಡಿತ ಹೌದು. ಸೊ ನಾನು ಯೂಶಲಿ ಈ ಥರದ ಪತ್ರೊಡೆ ನೋಡಿದ್ದು ಫಸ್ಟ್ ಟೈಮ್ ಆಕ್ಚುಲಿ. ಸೊ ನಾವು ಅದನ್ನ ಉಜ್ಜಿ ಹಾಕ್ತಾ ಇದ್ವಿ. ನೀವು ಉಜ್ಜಿ ಹಾಕಿದ್ರೆ ಆಗ್ತದೆ, ಮತ್ತೆ ಅದನ್ನು ಉಡಿ ಮಾಡಿ ಹಾಕಿ ಅದನ್ನು ಮರ್ಚಿಟ್ಟು ಅದು ಕಟ್ ಮಾಡಿ ಎಣ್ಣೆಗೆ ಬಿಟ್ಟರು ಆಗ್ತದೆ, ಒಳ್ಳೇದಾಗ್ತದೆ. ಎಣ್ಣೆಯಲ್ಲಿ ಒಗ್ಗರಣೆ ಇಟ್ಟರೆ ಒಂದೊಂದು ಪೀಸ್ ಕೊಟ್ಟರು ಒಳ್ಳೆ ಆಗ್ತದೆ. ಸರಿ. ಇದು ಹೊಟ್ಟೆ ತುಂಬಲಿಕ್ಕೆ ಮಾಡೋದು. ಓಕೆ. ಬೆರಕೆ ಮಾಡಿ ಅದನ್ನು ಬಟ್ಟಲಿಗೆ ಹಾಕೋದು. ಸೊ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೀರಾ. ಸೊ ಇದ್ರೆ ಟೇಸ್ಟ್ ಮಾಡುವ ಅಲ್ಲ? ಬನ್ನಿ ತಗೊಳ್ಳಿ ಅಮ್ಮ. ತುಂಬ ಮಜವಾಗಿದೆ, ತುಂಬ ರುಚಿಯಾಗಿದೆ. ಉಪ್ಪು ಸರಿಯಾಗಿದೆ. ಹೌದು, ಪರ್ಫೆಕ್ಟ್ ಆಗಿದೆ. ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ ಉಪ್ಪು ಇದಾಗಿದೆಯೋ ಅಂತೇಳಿ. ಸೊ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ನೀವು ಕಾನ್ಫಿಡೆಂಟಿಂದ ತೆಗೆದು ಅದನ್ನು ಹಾಕಿದಾಗ ಅಲ್ವಾ. ಸೊ ಇಷ್ಟು ಪರ್ಫೆಕ್ಟ್ ಆಗಿ ಟೇಸ್ಟಿಯಾಗಿ ಬಂದಿದೆ ಈ ಒಂದು ಪತ್ರೊಡೆ. ಈಗ ಇದು ಚಟ್ನಿಯನ್ನು ತಿನ್ನೋದು. ಖಂಡಿತ. ಸೊ ಅದು ಆಹಾ ಸೂಪರ್. ಒಳ್ಳೆ ಈ ಗಂಜಿಗೆ ನೀವು ಅವಾಗಲೇ ಹೇಳಿದಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಆ ಒಂದು ಗಂಜಿಗೆ ಇದು ಹೇಳಿ ಮಾಡಿಸಿದಂಥ ಚಟ್ನಿ ಮೇಡಮ್, ನಿಜವಾಗ್ಲೂ. ಮತ್ತೆ ಖಾರ ಬೇಕಿದ್ರೆ ಹಸಿಮೆಣಸು ಹಾಕ್ಬೋದು. ಹಸಿಮೆಣಸು ಜಾಸ್ತಿ ತಿನ್ನಬಾರ್ದು. ಒಣಮೆಣಸು ಎಷ್ಟು ತಿಂದರೂ ತೊಂದರೆ ಇಲ್ಲ, ಹಸಿಮೆಣಸು ಲೆಕ್ಕದಲ್ಲೇ ತಿನ್ನಬೇಕು. ಹೌದು. ಸೊ ಒಂದು ಹೆಲ್ತ್ ಕಾನ್ಷಿಯಸ್ ಇಂದ ಮಾಡಿರುವಂತಹ ಈ ಫುಡ್, ಅದೇ ರೀತಿ ಟ್ರೆಡಿಷನಲ್ ಫುಡ್ ಕೂಡ ನಮ್ಮ ಮನೆ ಅಂಗಳದಲ್ಲೇ ಹೆಚ್ಚಾಗಿ ಮೊದಲೆಲ್ಲ ಪುನಃ ಜಾಸ್ತಿ ಇರ್ತಾ ಉಂಟು. ನನ್ನ ಮನೆ ಹತ್ತಿರವೇ 2 ಗಿಡ ತಂದು ನೆಟ್ಟಿದ್ದೇವೆ ಅದಕ್ಕಾಗಿ. ಸರಿ. ಸೊ ಒಂದು ಉತ್ತಮವಾದಂಥ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀರಿ. ಸೊ ಅದಕ್ಕೆ ನಿಮಗೆ ನಮ್ಮ ಟಿವಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಅದೇ ರೀತಿ ನೀವು ಅವಾಗಲೇ ಹೊಗಳ್ತಾ ಇದ್ರಿ, ಐ ಮೀನ್ ನಿಜವಾದ ಅಂಶ ಅದು ಅಲ್ವಾ? ಹೌದು. ಸೊ ಅದನ್ನ ಹೇಳ್ತಾ ಇದ್ರಿ. ಸೊ ಇವಾಗ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಸಹ ಒಂದು ಕಾಣಿಕೆ ನಿಮಗೆ. ತುಂಬ ಸಂತೋಷ. ಎಸ್. ಸೊ ವೀಕ್ಷಕರೇ, ಇವತ್ತು ನಮ್ಮ ವಜ್ರಮ್ಮನ ಕೈ ಅಡಿಗೆಯ ಕೈ ರುಚಿಯನ್ನು ನಾನಂತೂ ನೋಡಾಯಿತು. ನೀವು ಕೂಡ ಪತ್ರೊಡೆ, ಅದು ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಬಿದ್ದಿರುವಂತಹ ಶುಚಿಯಾದಂತಹ ಅಡುಗೆಯನ್ನು ವಜ್ರಮ್ಮ ಹೇಳ್ಕೊಟ್ಟಿದ್ದಾರೆ. ನಾನು ತಿಂದಾಯಿತು, ಇನ್ನೂ ಕಂಪ್ಲೀಟ್ ಆಗಿ ತಿನ್ನಬೇಕು ಬಾಕಿ ಇದೆ. ಅದೇ ರೀತಿ ಪುನರ್ಪುಳಿಯ ಎಲೆಯ ಕೊಡಿಯಿಂದ ಮಾಡಿದಂತಹ ಆರೋಗ್ಯಕರವಾದಂತಹ ಚಟ್ನಿ, ಇದೆರಡು ಉತ್ತಮವಾದಂತಹ ರೆಸಿಪಿಯನ್ನು ಇವಾಗಲೇ ನೀವು ನೋಡಾಯಿತು, ಆಲ್ರೆಡಿ ಬರ್ಕೊಂಡು ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಸಹ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980.
ಪೋಸ್ಟ್ ಮ್ಯಾನ್ ತೋರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.